ಐತಿ ಭಾರತೀಯ ಜನತಾ ಪಕ್ಷದವ್ರು ನೋಡಾಕ. ದೇಶ ಹೊಡಿತೀರಿ, ರಾಜ್ಯ ಹೊಡಿತೀರಿ. ಪಾಪ ದೇಶಕ್ಕಾಗಿ ಹಿಂದೂಗಳಿಗಾಗಿ ಅನೇಕ ದಾನ ಮಾಡಿ ಮಕ್ಕಳನ್ನೇ ಒತ್ತಿ ಇಟ್ಟ ಪುಣ್ಯಾತ್ಮ ಟಿಪ್ಪು ಸುಲ್ತಾನ್ ಮಕ್ಕಳನ್ನೇ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹೋರಾಟ ಮಾಡಿದಂತ ಪುಣ್ಯಾತ್ಮ ಮಹಾವೀರ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಬೇಕಿ ಏನ್ ಮಾತಾಡ್ತೀವೋ ಮಿಸ್ಟರ್ ನಿನ್ನ ಅರ್ಬಿನ ಪಿಸ್ತಾರ ಸ್ವಲ್ಪ ದಿವಸ ಇರ್ತಾರೆ ಕಾಲ ಮಾತಾಡಕತ್ತಾರ ತುಮ್ಮಿ ನಿಂಗೆ ತುಮ್ಮಿಗೆಲ್ಲ ಮಾತಾಡಕತ್ತಿ ನೀವು ತಿಳ್ಕೊಂಡ್ರಿ ನನ್ನಂತವ್ರನ್ನ ನನ್ನ ಮೈಯಲ್ಲ ಒಂದು ನನ್ನ ತುಂಬ ಸತ್ಯ ಸಾಕಾಗಲ್ಲ ನೀನು ಗೌಡ್ಕಿ ನೀನು ಮನೆಯಾಗಿತ್ತು ನನಗೇನು ಹೇಳ್ತು ಗೌಡ್ಕಿ ಹೇಳ್ತೀವ ಮಾತಾಡಿದ್ವಿ ಅದು ಅನ್ಸ್ಕೊಂಡು ಓಡ್ಬಂದ ನಮ್ಮ ಹೆಣ್ಮಕ್ಳು ಮಾತಾಡಿದ್ರು ನಮ್ಮ ಸೊಲ್ಲಾಪುರ ಬಾಯಿ ಎಲ್ಲರೂ ಬೆಲ್ಲ ಹತ್ತಿದ್ರು ಈಗಿಗೆ ಅರ್ವಿ ಬಿಚ್ಚಾಕಿಲ್ಲ ಅರ್ವಿ ಬಿಚ್ಚಾಕ ಬೆಲ್ಲ ಹತ್ತಿದ್ರು ಹೋಗಿದ್ದೆ ನೋಡಿಗೆ ಈಗ ಮತ್ತೆ ಇಲ್ಲಿ ಬಂದು ಬಾಯಿ ಮಾತಾಡಕ್ ಗಂಟಲಿದ್ರು ಒಂದು ಮಾತಾಡಕ ನೋಡ್ತೀನಿ ನಾನು ಗೌಡದಿ ಈಗ ಗೌಡ್ಕಿ ಇಟ್ಕೋ ಗೌಡ್ಕಿ ಮನೆಯಾಗ ಶ್ರೀಮಂತಿಗೆ ನೀನು ಮನೆಯಾಗ ಇಟ್ಕೋ ಈ ಶ್ರೀಮಂತಿಗೆ ಗುಂಡಾಗಿರಿ ದಾದಾಗಿರಿ ನೈ ಚೆನ್ನಾಗಿ ಇಲ್ಲಿ ನಡೆಯಿಲ್ಲ ಮುಂದೆ ಯಾವ ಇಲ್ಲಿ ನೋಡಿ ಇಲ್ಲಪ್ಪ ನನಗೆ ಸರ್ವಧರ್ಮ ಸಮ್ಮೇಳನ ಮಾಡೋದಕ್ಕೆ ನನಗೆ ಅಡ್ಡಿಪಡಿಸಿ ಪರ್ಮಿಷನ್ ಕೊಟ್ಟಿದ್ದು ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ರು. ನಾವು ಹೊಸದಾಗಿ ಮಾಡಿದ ಮಕ್ಕಳು ನಾವು ಭಾರತೀಯರು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಲಿಗೆತ್ತರೆ ನಿಮ್ಮದು. ಆ ತತ್ವ ಆದರ್ಶವನ್ನ ಪಾಲನೆ ಮಾಡಿ ಹೋಗುವಂತ ಮಗ ನಾನೇನು ಪಕ್ಕ ಭಾರತೀಯದು ಏನು ನಾನು ಏನು ಹಿಂದ್ಗಡೆ ಏನೋ ಗೊತ್ತಿಲ್ಲ. ಲಿಂಗ ಕಟ್ಕೊಂಡ ಮೇಲೆ ಲಿಂಗಾಯತಾಗೀನಿ, ಲಿಂಗಾಯತ ಧರ್ಮ ಪಾಲನೆ ಮಾಡಾಕತ್ತೀನಿ. ಯಾರಿಗೆ ಗೊತ್ತಿದ್ರಿ? ಬೆಳಗೂರು ಸಾಹೇಬ ಬಸವನ ಲಿಂಗ ಕಟ್ಟೆ ಲಿಂಗಾಯತ ಧರ್ಮದಾಗ ಹೊಂಟೀನಿ. ನಾನು ಈ ಜಾತಿಗೆ ಅಪ್ಲಿಕೇಶನ್ ಹಾಕೊಂಡು ಹೊಂಟೀನಿ. ಯಾವ್ದಾದ್ರು ಜಾತಿಯಾಗಿ ಹುಟ್ಟಬೇಕಂತ ಹೇಳಿದ್ದೆ ನಾನು ನಮ್ಮಪ್ಪ ನಮ್ಮ ಅವ್ಗೆ ಹೇಳ್ತಪ್ಪ. ಇವ್ರು ಮಕ್ಕಳು ಮಾತಾಡ್ತಾರೆ, ಒಬ್ಬೊಬ್ರು ಜಾತಿ ಎತ್ತಿ ಟಿಪ್ಪು ಸುಲ್ತಾನ್ ಎತ್ತಿ ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಎದಕ್ಕೂ ಮಾತಾಡ್ತೀವಿ? ಈ ದೇಶ ಬೇಡಾಗಿತ್ತು ಬಿಟ್ಟು ಹೋಗುತ್ತಾರೆ ಹಾಳಾಗಿ. ನಾನು ಹೇಳ್ಬಿಟ್ಟಲ್ಲ, ನೀವು ಬ್ರಿಟಿಷರ, ನೀವು ಈ ದೇಶ ಭಾರತ ದೇಶ, ಈ ದೇಶ ನೀವೇನದಿಲ್ಲ ನೀವು ಬ್ರಿಟಿಷರ್, ನೀವೆಂದು ಭಾರತೀಯರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂವಿಧಾನ ತೆಗಿತೀವಿ. ಇತಿಹಾಸದ ಬಗ್ಗೆ ಒಂದು ದಿವಸ ಮಾತಾಡೋದು, ಮಹಾತ್ಮರ ಬಗ್ಗೆ ಗೌರವ ಇರೋದು, ಒಂದು ಕಾರ್ಯಕ್ರಮ ಮಾಡ್ತಾರ. ಯಾವ್ದಾರ ದೇಶದ ಸ್ವಾತಂತ್ರ್ಯ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸ್ರಿ. ಮಹಾತ್ಮರ ಬಗ್ಗೆ ಗಾಂಧಿ ಜಯಂತಿನ ಮಾಡುವುದು ನೀವು ಒಂದು ದಿವಸ ಮಾಡ್ರಿ. ನೋಡ್ರಪ್ಪ ಇವ್ರು ಯಾರು ನೋಡ್ರಿ. ನನಗೆ ಬಹಳ ಸಂತೋಷ ಏನಾಗಿತ್ತು ಅಂದ್ರೆ, ಇಳಕಲ್ ಜನತೆ, ನಮ್ಮ ಬಡ ನೇಕಾರ, ಕೂಲಿ ಕಾರ್ಮಿಕರು, ಎಲ್ಲ ಜಾತಿ ಜನಾಂಗ ಇರುವಂತಹ, ಸರ್ವ ಜನಾಂಗ ಶಾಂತಿ ಇರುವಂತಹ ಶಾಂತಿಯ ಕೂಟ ಯಾವ್ದಾಗಿತ್ತು ಅಂದ್ರೆ ಇಳಕಲ್ ಆಗಿತ್ತಲ್ಲ. ನನಗೆ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಅರ್ಪಿಸ್ತೀನಿ. ಯಾಕಂದ್ರೆ ಯಾವುದೂ ದಯವಿಟ್ಟು ಬಂಧುಗಳೇ ಯಾರ ಮಾತಿಗೂ ಕೂಡ ನೀವು ಕಿವಿ ಕೊಡಬಾರ್ದು. ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ಇದು. ಏನು ನಮಗೆ ಭಾಷಣ ಮಾಡೋದು ಚಿಂತೆ ಅಲ್ಲ. ಮೈಕ್ 100 ಸಿಗ್ತಾವ ನಮಗೆ, ಮೈಕ್ 100 ಸಿಗ್ತಾವ ಮಾತಾಡಕ್ಕೆ. ಅವ್ರಿಗೆ ಎದುರು ಮಾತಾಡೋ ತಾಕತ್ತು ಇಲ್ಲ ನಮ್ಗೆ ಬೇಕಂದ್ರೆ. ಆದ್ರೆ ಮೈಕ್ನಾಗ ಮಾತಾಡಿ ತಿರ್ಸ್ಕೋಬೇಕು ಅನ್ನೋ ಮಕ್ಕಳು ನಾವು ಅಲ್ಲ. ನಾವು ಎದಕ್ಕೆ ಮಾಡಿದ್ವಿ? ದೇಶದ ಭಕ್ತಿ ಮಹಾತ್ಮ ಪುಣ್ಯಾತ್ಮ ನಾವೆಲ್ಲ ಈ ಚಂದ ಅದೀವಿ ಅಂದ್ರೆ ಆ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಆದರ್ಶ ಇವತ್ತು ನಮಗೆ ಸಾಕ್ಷಿಯಾಗಿದ್ದಾವೆ. ಅದಕ್ಕೆ ಅರ್ಥ ಮಾಡ್ಕೊಡ್ರಿ. ಇಳಕಲ್ ಜನತೆ ವಿನಂತಿ ಮಾಡ್ಕೊಡ್ತೀವಿ, ನೀವು ದಯವಿಟ್ಟು ಇಂತ ಅದಕ್ಕೆ ಹೋಗ್ಬಾರ್ರಿ. ನಾವೇನು ಯಾರನ್ನೋ ಭಾಷೆಗಾರ ಕರೆಸಿದ್ದೆ, ಯಾಕೆ ಯಾವಕ್ಕೆ ಬೈದ್ರಿ ಕುಂದಾಪುರ ಚೈತ್ರ ಕುಂದಾಪುರ ಕರೆಸಿ ಮಾತಾಡಿದೆ. ಅವ ಕಿತ್ತೋರ್ ನನ್ನ ಮಗ ಬಿಜೆಪಿಗೆ ಚಪ್ಪಲ್ ಹೊಡ್ರಿ ಅಂದಲ್ಲ. ಯಾರು ಮೋದಿ ಓಟ್ ಹಾಕಿದ್ರೆ ಚಪ್ಪಲ್ ಹೊಡ್ರಿ ಅಂದ. ಅದಕ್ಕೆ ಪ್ರೊಫೆಸರ್ ನಾರಾಯಣ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಗುಡಿಸೆ ಬಗ್ಗೆ, ಗುಡಿಸೆ ಬಂದಂತವ್ರಿಗೆ ಪೂಜೆ ಮಾಡ್ತಾರೆ ಇವರು ಬಿಜೆಪಿಯವರು. ಗಾಂಧಿ ಸುಟ್ಟಂತವ್ರಿಗೆ, ಗಾಂಧಿ ಸುಟ್ಟಾಕಿದವ್ರಿಗೆ. ಎಲ್ಲಿವರೆಗೂ ಈ ದೇಶದಾಗ ಇಂಥ ತತ್ವ ಸಿದ್ಧಾಂತಕ್ಕೆ ಗೌರವ ಕೊಡೋದು ಕೇಳಿ ಇವತ್ತು ಜನರು ಬಿಡ್ತಾರ, ಅವತ್ತು ನಿಜವಾದ ಭಾರತ ದೇಶ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಅವರು.
ಪ್ರೊಫೆಸರ್ ನಾರಾಯಣ ಇವತ್ತು ಅರ್ಥ ಮಾಡ್ಕೊಂಡ್ರಿ ಬಂಧುಗಳೇ, ನಾವೆಲ್ಲ ಭಾರತೀಯರು, ನಾವು ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಬೆಳೆದಂಥವ್ರು. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅವರು ಮಾತು ಹೇಳ್ತಾರೆ, ಪಕ್ಕದ ಮನೆಯಾಗ ಯಾರು ಉಪವಾಸ ಮಡಗಿದ್ರೆ ನೀನು ಹೊಟ್ಟೆ ತುಂಬ ಮಲಗಕ್ಕೆ ಹೋಗ್ಬೇಡ ತಮ್ಮ ಅಂತ. ಎಂತ ತತ್ವ ಇದು ಯಾರಿಗೆ ಗೊತ್ತಪ್ಪ? ಯಾರು ಹೇಳಿದ್ರು ನಾವು ಪಕ್ಕದ ಮನೆಯವರು ಉಪವಾಸ ಮಲಗಿದ್ರೆ ನೀವು ಹೊಟ್ಟೆ ತುಂಬ ತಿಂದು ಮಲ್ಕೋಬಾರ್ದಪ್ಪ, ನೀವು ತಿನ್ನೋದ್ರಾಗ ಒಂದಿಷ್ಟು ಕೊಟ್ಟು ತಿನ್ರಿ, ಅವ್ರಿಗೂ ಬದುಕಿಸ್ರಿ, ನೀವು ಬದುಕ್ರಿ. ಲೀವ್ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ನೀವು ಉಳಿ ಇನ್ನೊಬ್ಬರಿಗೆ ಬದುಕಾಕ್ಬಿಡ್ರಿ ಅಂತ, ನೀವೇ ಬದುಕಬೇಕಂತ ಏನಿಲ್ಲ. ಅದಕ್ಕೆ ಸಮಯ ಭಾಳ ಆಗಿದೆ ಬಂಧುಗಳೇ. ಇಷ್ಟೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಗದ್ದರಿಕೆರೆಯವರು ಮತ್ತು ನಮ್ಮ ಸುಷ್ಮಾ ಬಾರಿಗಿಡ, ನನ್ನ ಸಣ್ಣ ಮಗಳಿದ್ದಂಗೆ ಏನು ಈಟಿಂದ್ರ ಇದು ದೊಡ್ಡಗಳ ಬಹಳ ಒಳ್ಳೆಯ ನಿರೂಪಣೆ ಮಾಡ್ತಾರೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ವಿಶೇಷವಾಗಿ ಎಲ್ಲ ಸಾಧಕರಿಗೆ, ಪ್ರತಿಭಾವಂತರಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಧೀಜಿ ಬಗ್ಗೆ ಎಷ್ಟು ಚಂದ ಬರ್ತಾರೆ ಗೊತ್ತಾ ಪ್ರಬಂಧ. ನಿಜವಾಗಲು ಇದೆಲ್ಲ ನಾವೆಲ್ಲ ತಿಳಿಸ್ಬೇಕು. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಮಕ್ಕಳಿಗೆ ತಿಳಿಸ್ಬೇಕು. ನಮ್ಮ ದೇಶದ ಇತಿಹಾಸವನ್ನು ನಾವು ತಿಳಿಸಿದ್ರೆ ಮತ್ತೆ ಯಾರು ತಿಳಿಸ್ತಾರೆ? ಅದಕ್ಕೆ ನಮ್ಮ ದೇಶ ಒಂದು ಇತಿಹಾಸ ಭರಿತವಾದಂಥ ದೇಶ. ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರೆ, ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅಂತ ಹೇಳ್ತಾರೆ. ಇದು ಸುಳ್ಳಲ್ಲ ಬಂಧುಗಳೇ, ಸುಳ್ಳಲ್ಲ. ಅದಕ್ಕೆ ಸಮಯವಾಗಿದೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬರನ್ನು ಮಾತು ಹೇಳಿದ್ರು ಇವತ್ತು ಬೆಳಿಗ್ಗೆ. ಎಲ್ಲರೂ ಇದನ್ನು ಮನಸ್ಸು ಮುಟ್ಟಿ ನೋಡ್ಕೊಂಡ್ರೆ ರಾತ್ರಿ ಮುಕ್ಕೊಂಡಾಗ ನಿಮಗೆಲ್ಲರಿಗೆ ಆತ್ಮಸಾಕ್ಷಿ ಐತಿಲ್ಲಪ್ಪ? ಕೈ ಎತ್ತರಿ ಯಾರಿಗೆ ಐತಿ? ಎಲ್ಲರಿಗೆ ಇದ್ದವ್ರಿಗೆ ಆತ್ಮಸಾಕ್ಷಿ, ಆತ್ಮಸಾಕ್ಷಿ. ಇವತ್ತು ಮೂರು ನಾವು ಒಪ್ಕೊಂಡ್ವಿ ಸಂವಿಧಾನ ಪ್ರಕಾರ. ಯಾವ್ದಾದ್ರು ಹೇಳ್ರಿ? ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಅದರಲ್ಲಿ ಪತ್ರಿಕಾ ರಂಗ ಐತಪ್ಪ, ನಿಮ್ಮನ್ನು ಬಿಟ್ಟಿಲ್ಲ. ನೀವು ಸ್ವಲ್ಪ ಸುತ್ತ ನಡೆಯಕ್ಕೆ ಆತ್ಮವಿಶ್ವಾಸದಿಂದ ನಡೆಯಕ್ಕೆ ದಯವಿಟ್ಟು ಆತ್ಮಸಾಕ್ಷಿಯಾಗಿ ನಡೆಯಕ್ಕೆ. ಬರೀ ಆತ್ಮಸಾಕ್ಷಿಯನ್ನು ಬಿಟ್ಟು ನೀವು ಏನ್ ಹೇಳಿದ್ರಿ? ಯಾರು ನೀವು ಮನಸ್ಸು ಒಪ್ಪಿಲ್ಲ ನಿಂದ ಒಪ್ಪುದು. ರಾತ್ರಿ ಮಕ್ಕೊಂಡಾಗ ಒಪ್ಪು ತನ್ನಿ ತಪ್ಪು ಮಾಡಿ ಬಂದು ಮಕ್ಕೊಂಡ್ರು ಒಪ್ಪತ್ತನ. ಎಲ್ಲದಕ್ಕಿಂತ ಟೋಟಲ್ ಯಾವುದು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಹೇಳ್ಯಾರ ನನಗೆ ಇವತ್ತು ಏನು? ಆತ್ಮಸಾಕ್ಷಿ. ಎಲ್ಲ ನ್ಯಾಯಾಲಯ, ಎಲ್ಲ ದೇವರಿಗಿಂತ ಮಿಗಿಲಾದಂಥದ್ದು ಆತ್ಮಸಾಕ್ಷಿ ಅನ್ನೋದು ನಮ್ಮ ಹತ್ರ ಐತಿ. ಆ ಆತ್ಮಸಾಕ್ಷಿಗೆ ದ್ರೋಹ ಮಾಡಿದ್ರೆ ನೀವು ಯಾರು ಮನುಷ್ಯ ಜಾತಿಗೆ ಹುಟ್ಟಿದಂತೆ ಅಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಆತ್ಮಸಾಕ್ಷಿಗೆ ದ್ರೋಹ ಮಾಡಬಾರ್ದು. ಆತ್ಮಸಾಕ್ಷಿಯಿಂದ ನೀವು ನಡೀರಿ, ಸತ್ಯವನ್ನೇ ಮಾತಾಡಿ. ಯಾಕಂದ್ರೆ ಏನಾಗೋದಿತ್ತು ನಾವು ಅದೇ ಟಿಪ್ಪು ಸುಲ್ತಾನ್ ಒಂದು ಮಾತಾಡ್ತಾರೆ ಗೊತ್ತಿರ್ತಾರೆ. 100 ದಿವಸದ 100 ವರ್ಷ ಹೇಡಿಯಾಗಿ ಬದುಕೋದಕ್ಕಿಂತ 1 ದಿವಸ ಹುಲಿಯಾಗಿ ಬದುಕಿದ್ರೆ ಸಾಕು ಅಂತ 1 ದಿವಸ ಬದುಕಿದ್ರೆ ಸಾಕು. ನನಗೇನಾಗೋದಕ್ಕೆ ಬದುಕಿಬಿಟ್ಟಿನಿ ಮಗ. ನೀನೇನು ಕಿತ್ಕೊಟ್ಟು ಕಿತ್ತೋರು ನೋಡಿದೆ ಗೌಡ್ರ ಗೌಡಿಗೆ ಒಬ್ಬ ಗೌಡ ಅಂತ ಒಬ್ಬ ಗೌಡ ಅಂತ ಇಬ್ಬರು ಗೌಡ್ರು ನೋಡಿ ಗೌಡಿಗೆ ಇಟ್ಕೊಂಡು ಮನೆಯಾಗ ನಮ್ಮೂರು ಕಳಕಟ್ಟ ಗುಡ್ಡನೇ ಇವು ಹೌದಲ್ಲ? ಯಾರು ಹೋಗ್ತಿರ್ಲಿ? ಅದಕ್ಕೆ ತನಿಖೆ ಇಸ್ಕೊಬೇಡಿ. ಎಲ್ಲರೂ ಎಲ್ಲ ಜಾತಿ ಜನಾಂಗರು ಈ ದೇಶವನ್ನು ಕಟ್ಟಾರ. ನಮ್ಮ ಬೆಡದೂರು ಸಾಹೇಬ್ ಹೇಳಿಲ್ಲ, ನಾವು ಬಿಡೋದಿಲ್ಲ. ನಮ್ಮ ದೇವಗಳ ಉಸಿರವರಿಗೆ ಈ ದೇಶದ ಒಗ್ಗಟ್ಟನ್ನ ಏಕತೆಯಿಂದ